ಜೈ ಶ್ರೀರಾಮ್. ನಾನಿವತ್ತು ಒಂದು ಸ್ಪೆಷಲ್ ವಿಡಿಯೋ ಜೊತೆಗೆ ಬಂದಿದ್ದೀನಿ, ಅದೇ ರನ್ನಿಂಗ್ ಆಫ್ ದಿ ಚುವಾವಾಸ್. ಸೊ ಈ ವಿಡಿಯೋ ಸ್ಪೆಷಲಿ ಡೆಡಿಕೇಟೆಡ್ ಫಾರ್ ಡಾಗ್ ಲವರ್ಸ್. ಈ ಶೋ ಬಗ್ಗೆ ನನಗೆ ಹೆಚ್ಚಿಗೆ ಏನೂ ಇನ್ಫಾರ್ಮೇಷನ್ ಸಿಗಲಿಲ್ಲ, ತುಂಬ ವೆಬ್ಸೈಟ್ಗಳಲ್ಲಿ ಹುಡುಕ್ತೆ. ಸೊ ನಾವು ಹೋಗಿದ್ದಿನ ಅಲ್ಲಿ ಏನು ನಡೀತು, ನಾನು ಏನು ನೋಡಿದೆ ಅದ್ರ ಬಗ್ಗೆ ಮಾತ್ರ ನಾನು ನಿಮಗೆ ಮಾಹಿತಿ ಹೇಳ್ತಿದ್ದೀನಿ. ಇದು 15th ಆ್ಯನ್ಯುವಲ್ ರನ್ನಿಂಗ್ ಶೋ. ಚುವಾವಾ ಪಪ್ಪೀಸ್ ಜೊತೆಗೆ ಬೇರೆ ಬೇರೆ ಬ್ರೀಡ್ ಪಪ್ಪೀಸ್ಗಳು ಕೂಡ ಬಂದಿದ್ವು ಇಲ್ಲಿ ಈ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. DJ ಮ್ಯೂಸಿಕ್ ಇತ್ತು, ರನ್ನಿಂಗ್ ರೇಸ್ ಜೊತೆಗೆ ಬೆಸ್ಟ್ ಡ್ರೆಸ್ ಕಾಂಟೆಸ್ಟ್ ಕೂಡ ಇತ್ತು. ನನಗಂತೂ ಒಂದೇ ಟೈಮಲ್ಲಿ ಅಷ್ಟೊಂದು ಪಪ್ಪೀಸ್ನ ನೋಡಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು. ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿರೋ ಪಪ್ಪೀಸ್ ಅವ್ರ ಓನರ್ ಜೊತೆಗೆ ಎಂಟ್ರೆನ್ಸಲ್ಲಿ ರಿಜಿಸ್ಟರ್ ಆಗಬೇಕು, ಸೆಲ್ಫ್ ರಿಜಿಸ್ಟ್ರೇಷನ್. ರಿಜಿಸ್ಟರ್ ಆದಮೇಲೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನೇನು ಶೋ ಶುರುವಾಯಿತು. ರನ್ನಿಂಗ್ ಮಾಡೋದಕ್ಕೆ ರೆಡಿ ಇರೋ ಪಪ್ಪೀಸ್ನ ಇನ್ವೈಟ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿಕೊಡ್ತವ್ರೆಲ್ಲರಿಗೂ. ದೆನ್ ಶೋ ಶುರುವಾಗುತ್ತೆ. ನಾಯಿಮರಿಗಳು ಮಾತ್ರ ತುಂಬ ಅಂದರೆ ತುಂಬ ಮುದ್ದಾಗಿದ್ವು. ನನಗಂತೂ ಮುದ್ದು ಮಾಡಬೇಕು ಅನ್ನೋ ಅಷ್ಟೇ ಆಸೆ ಆಗ್ತಿತ್ತು. ಸುಮಾರು ಪಪ್ಪೀಸ್ನ ಮುಟ್ಟೋದೆ ಕೂಡ, ಬಟ್ ಒಂದು ಪಪ್ಪಿ ಮಾತ್ರ ನನಗೆ ಕಚ್ಚಕ್ಕೆ ಬಂದುಬಿಡ್ತು. ಎಲ್ಲ ಪಪ್ಪೀಸ್ ಒಂದು ರೌಂಡ್ ಬಂದ ಮೇಲೆ ಅದ್ರದ್ದು ಶೋ ಶುರುವಾಗುತ್ತೆ, ರನ್ನಿಂಗ್ ರೇಸ್. 2 ವರ್ಷದ ಮಕ್ಕಳಿಗಿರೋಂಥ IQ ಈ ಪಪ್ಪೀಸ್ಗಳು, ಈವನ್ ಅಡಲ್ಟ್ ಪಪ್ಪೀಸ್ಗೂ ಅಷ್ಟೇ IQ ಇರುತ್ತೆ. ಇವುಗಳ ಮೇಂಟೆನೆನ್ಸ್ ತುಂಬ. Dos, uno, andale in the Cinco de Mayo tradition, and on andale we let go. Hopefully these dogs make their way down this 90-foot track from Chat Life Property Group and end up on the other side. By the looks of them, it's going to take a while. Are you ready for the first ever running of the rescues? Racers, are you ready? Catchers, are you ready? Help me out here. Tres, dos, uno, andale! Just as we suspected. Come on down. Let's go. Adoption with the Humane Educational Society. Rolling up the rear, here we go. Lock the dog, everybody. Come to human ball. Let's get them across the finish line. If we do it, let's hear it for them. ಮಾತು ಬರೋ ಚಿಕ್ಕ ಮಕ್ಳುಗಳ ಕೈಯಲ್ಲಿ ರನ್ನಿಂಗ್ ರೇಸ್ ಮಾಡಿಸೋದೇ ತುಂಬ ಕಷ್ಟ. ಇನ್ನು 2 ವರ್ಷದ ಮಗುಗಿರೋ IQ ಈ ನಾಯಿಮರಿಗಳಿಗಿರುತ್ತೆ, ಮಾತು ಕೂಡ ಬರಲ್ಲ. ಇವುಗಳ ಹತ್ರ ಆ ರೇಸ್ನ ಕಂಪ್ಲೀಟ್ ಮಾಡಿಸೋದು ದೊಡ್ಡ ಸರ್ಕಸ್ ಅಂತಲೇ ಹೇಳ್ಬೋದು. ನನ್ನ ಮಕ್ಳುಗಳ ಜೊತೆ ನಾಯಿಮರಿನ ಕಂಪೇರ್ ಮಾಡ್ತಾಯಿಲ್ಲ, IQ ಲೆವೆಲ್ ಬಗ್ಗೆ ಹೇಳಿದ್ದಷ್ಟೇ. ತುಂಬ ನಾಯಿಮರಿಗಳು ಬೆಸ್ಟ್ ಡ್ರೆಸ್ ಕಾಂಟೆಸ್ಟಿಗೆ ಮುದ್ದಾಗಿ ರೆಡಿಯಾಗಿ ಬಂದಿದ್ವು. ರೇಸ್ ನಡೀತಾ ಇದೆ, ರೇಸಲ್ಲಿ ಓಡಬೇಕು ಅನ್ನೋ ಅರಿವೇ ಅವಕ್ಕಿರಲ್ಲ ಪಾಪ. ಎಲ್ಲಿ ಗೊತ್ತಾಗುತ್ತೆ. ಆ ಪಪ್ಪೀಸ್ನ ಓನರ್ಗಳೇ ಹೋಗು ನೀನು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡು ಅಂತ ತಳ್ತಾ ಇದ್ದಾರೆ. ಬಟ್ ಅವು ಆಟ ಆಡೋ ಗಮನದಲ್ಲೇ ಮುಳುಗೋಗ್ಬಿಟ್ಟಿದ್ವು. ಚುವಾವಾ ಶೋ ಆಗಿರೋದ್ರಿಂದ ಚುವಾವಾ ಪಪ್ಪೀಸ್ಗಳೇ ಜಾಸ್ತಿ. ಬೇರೆ ಬೇರೆ ಬ್ರೀಡ್ಗಳ ಪಪ್ಪೀಸ್ ಕೂಡ ಬಂದಿದ್ವು. ಹಸ್ಕಿ, ಗೋಲ್ಡನ್ ರಿಟ್ರೈವರ್, ಜರ್ಮನ್ ಶೆಫರ್ಡ್, ಸ್ವಲ್ಪ ದೊಡ್ಡ ಪಪ್ಪೀಸ್, ಅವು 3 ನಾನು ನೋಡಿದ್ದು. ಇನ್ನು ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮರಿಗಳೇ.
ಈ ಪಪ್ಪಿ ನೇಮ್ ಓಜೆ. ತುಂಬ ಹೆದರ್ಕೊಂಡಿತ್ತು, ಬಾಲ ಕೂಡ ಅಲ್ಲಾಡಿಸ್ತಿರ್ಲಿಲ್ಲ, ಆದರೂ ಎತ್ಕೊಂಡಿದ್ದೆ. ಶೀಟ್ಸುಗಳಂತೂ ತುಂಬ ಕ್ಯೂಟು. ಅದಕ್ಕೆ ಕೂದಲೆಲ್ಲ ಉದ್ದ ಉದ್ದ ಇರುತ್ತಲ್ಲ, ಜುಟ್ಟೆಲ್ಲ ಹಾಕಿ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಎಲ್ಲ ಹಾಕಿದ್ರು, ಸಖತ್ ಕ್ಯೂಟಾಗಿ ಕಾಣ್ತಿದ್ವು. ಫ್ರಾಕು, ಬೋ, ಕ್ಲಿಪ್ಗಳು, ಚಿಕ್ಕ ಚಿಕ್ಕ ರಿಬ್ಬನ್, ರಬ್ಬರ್ ಬ್ಯಾಂಡ್, ಟೋಪಿ ಎಲ್ಲ ಹಾಕಿದ್ರು. ಒಂಥರ ಪ್ರಿನ್ಸ್ ಥರ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಬಂದಿದ್ರು. ನಮ್ಗಳ ಥರನೇ ಇವುಗಳಿಗೂ ನಮಗಿಂತ ಜಾಸ್ತಿನೇ ಆಪ್ಷನ್ ಇದೆ ಬಟ್ಟೆಗಳಲ್ಲೆಲ್ಲ. ಫಸ್ಟ್ ಹೋದವ್ರು ಯಾವ ವೇಷ ಗೊತ್ತಿಲ್ಲ, ಸೆಕೆಂಡ್ ಬಾರ್ಬಿ, ಆಮೇಲೆ ಜಾನಿ ಡಿಪ್, ಪೈರೇಟ್ಸ್ ಆಫ್ ಕೆರೆಬಿಯನ್, ಈ ಥರ ಎಲ್ಲ ವೇಷ ಹಾಕ್ಕೊಂಡು ಜನನ ಎಂಟರ್ಟೈನ್ ಮಾಡ್ತಾಯಿದ್ರು. ಈ ಪಪ್ಪಿನ ಸುಮ್ಮನೆ ಮಾತಾಡಿಸ್ದೆ, ಬಟ್ ನನ್ನ ಹತ್ರ ಬರೋಕ್ಕೆ ತುಂಬ ಒದ್ದಾಡ್ತಾ ಇತ್ತು. ಆಮೇಲೆ ಮುದ್ದು ಮಾಡಿದೆ, ಹತ್ರ ಹೋಗಿ ಖುಷಿ ಆಯಿತು. ಈ ನಾಯಿಮರಿಗಳನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿ ಕರ್ಕೊಬಂದಿದ್ರು. ಟೋಪಿ ಎಲ್ಲ ಹಾಕಿದ್ರು. ಈ ಕಡೆ ಲೆಫ್ಟಲ್ಲಿರೋದ್ರ ಹೆಸರು ಎಲಿ, ಆ ಕಡೆ ಇರೋದ್ರ ಹೆಸರು ಎಸ್ಮಾ. ಎಲಿನ ಎತ್ಕೊಂಡೆ, ಬಟ್ ಎಸ್ಮಾ ಪ್ರೆಗ್ನೆಂಟ್ ಅಂತೆ, ಸೊ ಅದನ್ನು ಎತ್ಕೊಳಕ್ಕೆ ಹೋಗಲಿಲ್ಲ. ಇದು ತುಂಬ ಕ್ಯೂಟಾಗಿತ್ತು. ಆ ಟೋಪಿ ಎಲ್ಲ ಹಾಕಿದ್ರು. ನಾ ಎತ್ಕೊಳ್ಳೋಣ ಅಂತ ಹೋಗಿದ ತಕ್ಷಣ ಎಸ್ಮಾ ಅಂದರೆ ಪ್ರೆಗ್ನೆಂಟ್ ಪಪ್ಪಿ ಮೇಲೆ ಹತ್ಬಿಡ್ತು ಎತ್ಕೊ ಅಂತ, ಬಟ್ ಅದು ಎತ್ಕೊಳ್ಳೋದಕ್ಕೆ ಭಯ, ಎತ್ಕೊಳ್ಳಿಲ್ಲ. ಈ ಕಡೆ ಇರೋದನ್ನ ಎತ್ಕೊಂಡೆ. ಇಲ್ಲಿ ಗೇಮ್ಸ್ಗಳೆಲ್ಲ ಇತ್ತು ಮಕ್ಕಳುಗಳಿಗೆ, ಇವನ್ ದೊಡ್ಡವ್ರು ಕೂಡ ಆಡ್ತಾಯಿದ್ರು. ಮತ್ತು ಇಲ್ಲಿ ನನಗೇನು ಸ್ಪೆಷಲ್ ಅನ್ನಿಸ್ತು ಅಂದರೆ ಚಾಟನೋಗಾಲಿ ಜನಗಳು ತುಂಬ ಫ್ರೆಂಡ್ಲಿ ಇದ್ದವ್ರೆ. ಕೆಲವರು ಅಷ್ಟೇ ಡೇಂಜರ್ ಕೂಡ ಇದ್ದಾರೆ. ಸೊ ನಮ್ಮ ಸೇಫ್ಟಿಯಲ್ಲಿ ನಾವಿರಬೇಕು. ಈ ನಾಯಿಮರಿಗಳಂತೂ ಸಖತ್ ಮುದ್ದಾಗಿದ್ವು. ನಮಗಂತೂ ಎತ್ಕೋಬೇಕಂತ ಆಸೆ ಆಯಿತು, ಬಟ್ ಎತ್ಕೊಂಡ್ರೆ ಕೈಯಿಂದ ಜಂಪ್ ಮಾಡುತ್ತೆ ಅಂತ ಓನರ್ ಅಂದರು. ಸೊ ಸುಮ್ಮನಾದೆ. ಇಲ್ಲಿ ಮಕ್ಕಳುಗಳಿಗೆ ಫೇಸ್ ಪೇಂಟ್ ಕೂಡ ಇತ್ತು. ಕಮ್ಮಿ ಅಂದರೆ $45 ಶುರುವಾಗುತ್ತೆ. $45 ಅಂದರೆ $3,735. ಈ ಅಮೌಂಟಿಗೆ ನಮ್ಮ ದೇಶದಲ್ಲಿ ಒಂದು ಬ್ರೈಡಲ್ ಮೇಕಪ್ನೇ ಮಾಡಿಸ್ಕೋಬೋದು. ಒಂದು ಮದುವೆಗೆ ಮುಖ ತೊಳೆದ್ರೆ ಹೋಗೋ ಜಸ್ಟ್ ಒಂದು ಫೇಸ್ ಪೇಂಟಿಗೆ $3,000 ಕೊಡಬೇಕು ಅಂದರೆ ಹೊಟ್ಟೆ ಎಲ್ಲ ಉರಿಯುತ್ತೆ. ನಾನು 3 ವರ್ಷದಿಂದ ಆ್ಯಕ್ಚುಲಿ ಈ ಥರ ಇರಲಿಲ್ಲ. ಯಾವ ನಾಯಿಮರಿಗಳನ್ನು ಮುಟ್ಟುತ್ತಿರಲಿಲ್ಲ, ಮಾತಾಡಿಸ್ತಾ ಇರಲಿಲ್ಲ, ಮುಟ್ಟೋದಕ್ಕೆ ಹೆದರ್ಕೋತಾ ಇದ್ದೆ. ನಮ್ಮ ಮನೇಲಿ ತುಂಬ ನಾಯಿಮರಿಗಳಿದ್ರು, ಯಾವತ್ತೂ ನಾನು ಮುಟ್ಟುತ್ತಿರಲಿಲ್ಲ. ಬಟ್ ನಮ್ಮ ಲೈಫಿಗೆ ಟೂಟು ಅನ್ನೋ ಒಂದು ಪಪ್ಪಿ ಬಂದ ಮೇಲೆ ಚೇಂಜ್ ಆದೆ. ಅದು ಮುದ್ದಾಗಿ ಆಟ ಆಡೋದು ನೋಡಿ, ಅದು ನಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋ ರೀತಿನ ನೋಡಿ ನನಗೆ ನಾಯಿಮರಿಗಳ ಮೇಲಿದ್ದಿದ್ದ ಭಾವನೆ ಬದಲಾಯಿತು. ನಮ್ಮ ಮನೆ ಹತ್ರ 2 ಹೆಣ್ಮರಿಗಳಿದ್ವು. ಹೆಣ್ಮರಿ ಅಂತ ಯಾರೋ ತೊಗೊಬಂದು ನಮ್ಮ ತೋಟದ ಹತ್ರ ಬಿಟ್ಟು ಹೋಗಿದ್ರು. ಆವಾಗಲಿಂದ ಅದು ನಮ್ಮ ಮನೆ ಹತ್ರನೇ ಇದೆ. ಯಾವತ್ತೂ ಒಂದು ಸತಿ ಅದಕ್ಕೆ ಊಟ ಹಾಕಿದ್ದೆ ಒಂದು ತುತ್ತು. ಬಟ್ ನಮ್ಮ ಮದುವೆಯಾಗಿ 2 ವರ್ಷ ಆಯಿತು. ಇವತ್ತಿಗೂ ನಾನು ಭದ್ರಾವತಿಗೆ ಹೋದಾಗ ನನ್ನ ಹಿಂದೆ ಬಾಲ ಎಲ್ಲ ಅಡಿಸ್ಕೊಂಡು ಬರುತ್ತೆ. ನನ್ನನ್ನು ಇನ್ನೂ ಮರ್ತಿಲ್ಲ. ಈಗ ನಮ್ಮಮ್ಮ ಊಟ ಹಾಕ್ತಾ ಇದ್ದವ್ರೆ. ಸೊ ನಾವು ಮನುಷ್ಯರಿಗೆ ಹೆಲ್ಪ್ ಮಾಡೋದಕ್ಕಿಂತ ಒಂದು ನಾಯಿಮರಿಗೆ ಒಂದು ಬಿಸ್ಕೆಟ್ ಹಾಕಿದ್ರೆ ಸಾಕು, ಅದ್ರ ಜೀವ ಇರೋವರೆಗೂ ನಮ್ಮನ್ನು ಮರೆಯಲ್ಲ ಅದು. ಇದನ್ನೆಲ್ಲ ನಾನು ನಮ್ಮ ಟೂಟುಯಿಂದ ಕಲ್ತಿದ್ದು. ನಮ್ಮ ಟೂಟು ನನ್ನ ಲೈಫಿಗೆ ಯಾವಾಗ ಬಂತು ಆವಾಗಿಂದ ಪ್ರಾಣಿಗಳ ಮೇಲೆ ಪ್ರೀತಿ ಜಾಸ್ತಿ ಆಯಿತು. ನನಗೆ ಪ್ರೀತಿ ಜಾಸ್ತಿ ಆಯಿತು ಅನ್ನೋದಕ್ಕಿಂತ ಪ್ರೀತಿ ಬಂತು ಆವಾಗಿಂದ. ತುಂಬ ಫ್ರೆಂಡ್ಲಿ ಪೆಟ್ ಇವ್ನು ಮಾತ್ರ. ನಾನು ಸುಮ್ಮನೆ ನೋಡಿ ಹಾಯ್ ಅಂತ ಅಂದೆ ಅಷ್ಟೇ. ನನ್ನ ಹತ್ರಕ್ಕೆ ಓಡ್ ಬಂತು. ಪಾಪ 3 ಕಾಲಿರೋದು, 8 ವರ್ಷದ ಪಪ್ಪಿ. 3 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಕಾಲು ಹೋಯ್ತಂತೆ. ನನಗೆ ಕೇಳೊಂಥರ ಬೇಜಾರಾಯಿತು. ನನಗೆ ಮುಟ್ಟೋದಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು. ಯಾಕೆಂದರೆ ಜಸ್ಟ್ ಬಿಫೋರ್ ಒಂದು ನಾಯಿಮರಿ ನಂಗೆ ಕಚ್ಚಕ್ಕೆ ಬಂದುಬಿಡ್ತು ಮುಟ್ಟಕ್ಕೆ ಹೋಗಿದ್ದಕ್ಕೆ. ಮತ್ತು ಇದು ಎಲ್ಲಿ ಕಚ್ಚುತ್ತೆ ಅನ್ನೋಂಗಿತ್ತು. ಬಟ್ ಇವನು ತುಂಬ ಫ್ರೆಂಡ್ಲಿ ಇದ್ದ. ನಾರ್ಮಲ್ ಪಪ್ಪಿನ ನೋಡ್ಕೊಳ್ಳೋದೇ ಕಷ್ಟ ಅಂದರೆ ಅದಕ್ಕೂ ಟೈಮೆಲ್ಲ ಕೊಡಬೇಕು, ನೋಡಬೇಕು, ಮಾಡಬೇಕು. ಅಂಥದ್ರಲ್ಲಿ ಈ ಥರ ಸ್ಪೆಷಲ್ ಬೇಬಿನ ನೋಡ್ಕೋತಾ ಇದ್ದಾರಲ್ಲ, ಅವರಿಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ಇವಳ ಹೆಸರು ಝೀನಾ. ಮಾತಾಡಿಸ್ತಾ ಇದ್ದೆ, ಬಟ್ ಆಟಾಡೋ ಕಡೆ ಗಮನ. ಕ್ಯೂಟಾಗಿ ಫ್ರಾಕ್ ಹಾಕಿದ್ರು. ಸೊ ಇನ್ನೇನು ಬೆಸ್ಟ್ ಡ್ರೆಸ್ ಕಾಂಟೆಸ್ಟ್ ಸ್ಟಾರ್ಟ್ ಆಗುತ್ತೆ.